ನಮಸ್ಕಾರ ಎಲ್ಲರಿಗೂ ಎಮ್ರಿತು ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿನೇ ಬೆಣ್ಣೆ ಮಾಡಿ ತುಪ್ಪವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಲಾಗ್ಸ್ ನನ್ನ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಬನ್ನಿ ಇವತ್ತು ಬೆಣ್ಣೆ ಮಾಡಿ ತುಪ್ಪ ಯಾವ ರೀತಿ ಕಾಯಿಸೋದು ಅಂತ ನೋಡ್ಕೊಂಬರೋಣ. ನಾನು ಇಲ್ಲಿ ಡೈಲಿ ಹಾಲಿನ ಕಾಯಿಸಿರ್ತೀವಲ್ಲ, ಹಾಲಿನ ಮೇಲೆ ಇರುವಂತಹ ಕೆನೆಯನ್ನು ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ. ಸ್ಟೋರ್ ಆದಮೇಲೆ ಒಂದು 15 ದಿನಕ್ಕೆ ಸ್ಟೋರ್ ಆದಮೇಲೆ ಈ ರೀತಿ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಬೆಣ್ಣೆನ ತೆಗಿತೀನಿ. ನೀವೇ ನೋಡ್ತಾ ಇರ್ಬೋದು. ಆ ಒಂದು ನಾನು ಸ್ಟೋರ್ ಮಾಡಿರುವಂತಹ ಕೆನೆಯಿಂದ ಬೆಣ್ಣೆಯನ್ನು ತೆಗಿತಾ ಇದ್ದೀನಿ. ಆಮೇಲೆ ನೀವು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಸ್ವಲ್ಪನೇ ನೀರು ಹಾಕ್ತಾ ನಾನಿಲ್ಲಿ ಬೆಣ್ಣೆಯನ್ನು ತೆಗಿತಾ ಇದ್ದೀನಿ. ಫಸ್ಟಿಗೆ ಕೆನೆಯನ್ನು ಹಾಕಿ, ಕೆನೆ ಹಾಕಿದ ತಕ್ಷಣ ಸ್ವಲ್ಪ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕುವಂತಹ ಅವಶ್ಯಕತೆ ಇರೋಂಗಿಲ್ಲ. ಸ್ವಲ್ಪನೇ ಹಾಕಿ ಬೆಣ್ಣೆಯನ್ನು ವಿಪ್ ಮೋಡೊಳಗೆ, ಮಿಕ್ಸಿಯನ್ನು ವಿಪ್ ಮೋಡೊಳಗೆ ಇಟ್ಕೊಂಡು ನಾವು ಬೆಣ್ಣೆಯನ್ನು ತೆಗಿಬೇಕಾಗ್ತೈತಿ. 1 2 3 ಮೋಡ್ ಇರ್ತೈತಲ್ಲ, ಆ ಒಂದು ಮೋಡೊಳಗೆ ಇಟ್ಕೊಂಡು ಬೆಣ್ಣೆಯನ್ನು ತೆಗಿಬಾರ್ದು. ವಿಪ್ ಮೋಡೊಳಗೆ ಇಟ್ಕೊಂಡು ಬೆಣ್ಣೆಯನ್ನು ತೆಗಿಬೇಕಾಗ್ತೈತಿ. ಲೈಕ್ ಹಳೆ ಕಾಲದೊಳಗೆ ಹಳೆ ಮಂದಿ ಯಾವ ರೀತಿ ಮಾಡ್ತಿದ್ರಂದ್ರೆ, ಒಂದು ಸಾಂಬಾರು ಕಟ್ಟಿಯುವಂಥ ಸ್ಮ್ಯಾಶರಿಂದ ಲೈಟಾಗಿ ಕೈ ಸಹಾಯದಿಂದ ಯಾವ ರೀತಿ ಬೆಣ್ಣೆ ತೆಗಿತಿದ್ರಲ್ಲ, ಸೊ ಅದೇ ರೀತಿ ನಮಗೆ ಮಿಕ್ಸಿ ಜಾರ್ ಒಳಗೆ ವಿಪ್ ಮೋಡ್ ನಮಗೆ ಹೆಲ್ಪ್ಫುಲ್ ಆಕೈತಿ. ನೀವೇ ನೋಡ್ತಾ ಇರ್ಬೋದು, ನಾನು ಎಲ್ಲ ಕೆನೆಯನ್ನು ಸ್ವಲ್ಪನೇ ಹಾಕ್ತಾ ಅದಕ್ಕೆ ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ನಾನಿಲ್ಲಿ ಬೆಣ್ಣೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ನಮಗೆ ಬೆಣ್ಣೆ ಬಂದೈತಿ. ಆಮೇಲೆ ಇನ್ನೂ ಒಂದು ಟಿಪ್ಸ್ ಏನಪ್ಪ ಅಂತಂದ್ರೆ, ಇಲ್ಲಿ ಆದಷ್ಟು ಹೆಚ್ಚಾಗಿ ಕೋಲ್ಡ್ ವಾಟರನ್ನು ಯೂಸ್ ಮಾಡಿರಿ, ತಣ್ಣೀರನ್ನು ಯೂಸ್ ಮಾಡ್ಕೊರಿ. ಅಂದರೆ ನಮಗೆ ಬೆಣ್ಣೆ ನೀಟಾಗಿ ಬರ್ತೈತಿ. ನೋಡಿರಿ, ಎಲ್ಲ ಬೆಣ್ಣೆ ಮಿಕ್ಸಿ ಒಳಗೆ ರೆಡಿ ಆಗೈತಿ. ನೋಡ್ತಾ ಇರ್ಬೋದು ನೀವು. ಅಂದರೆ ಸ್ವಲ್ಪ ಬೊಗಾನಿ ಫುಲ್ ಆಗಿಬಿಟ್ಟೈತಿ, ಪಾತ್ರೆ ಫುಲ್ ಆಗಿಬಿಟ್ಟೈತಿ. ಸೊ ಇದನ್ನು ನಾನು ತೆಗಿಲಿಕ್ಕೆ ಅನುಕೂಲ ಆಗಲಿ ಅಂತಂದು ಒಂದು ಪಾತ್ರೆ ಒಳಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇದು ಬೆಣ್ಣೆ ನಮಗೆ ಬಂದೈತಿ ಅಂತ. ನಾನು ಹೇಳಿದ್ನಲ್ಲ, ಇದು ಪಾತ್ರೆ ಫುಲ್ಲಾಗಿ ಬಂದಿತ್ತಲ್ಲ, ಸೊ ಹೀಗಾಗಿ ಆ ಒಂದು ಸ್ವಲ್ಪ ಕ್ವಾಂಟಿಟಿಯಷ್ಟು ಬೆಣ್ಣೆಯನ್ನು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಬೆಣ್ಣೆ ಅಂಶವನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಮತ್ತು ಒಂದು ಪಾತ್ರೆ ಒಳಗೆ ಕೆನೆ ಏನು ತೆಗೆದಿಟ್ಟಿದ್ನಲ್ಲ, ಆ ಪಾತ್ರೆ ಒಳಗೆ ಬಂದಿರುವಂಥ ಬೆಣ್ಣೆಯನ್ನು ಸ್ಟೋರ್ ಮಾಡಿದ್ದೀನಿ. ಸೊ ಇದು ಲಾಸ್ಟಿಗೆ ಒಂಥರ ಮಜ್ಜಿಗೆ ಕನ್ಸಿಸ್ಟೆನ್ಸಿ ಉಳ್ಕೊಂಡಿರ್ತೈತಿ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಚೆಂಬಿನಷ್ಟು ನೀರು ಮತ್ತು ಮೇಲೆ 1 ಲೋಟದಷ್ಟು ನೀರನ್ನು ಯೂಸ್ ಮಾಡ್ಕೊಂಡಿದ್ದೆ. ಆಮೇಲೆ ಒಂದು ಮಿಕ್ಸಿ ಜಾರು, ಒಂದು ಕೆನೆ ತೆಗೆದಿರುವಂತಹ ಪಾತ್ರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಬ್ಬರು ಬೆಣ್ಣೆ ತೆಗಿಯೋ ಮುಂದಾಗ ಎಷ್ಟೊಂದು ಪಾತ್ರೆಗಳನ್ನು ಮಾಡಿಬಿಡ್ತಾರೆ. ಕಾಯಿಸ್ಲಿಕ್ಕೆ ಒಂದು, ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಒಂದು. ಸೊ ಅಷ್ಟು ಪಾತ್ರೆ ಮಾಡೋ ಬದಲಾಗಿ ನೀವೇ ನೋಡ್ತಾ ಇರ್ಬೋದು, ನಾನು ಕೆನೆ ತೆಗೆದಿರುವಂಥ ಒಂದು ಪಾತ್ರೆ, ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರು, ಆಮೇಲೆ ಬಂದಿರುವಂಥ ಬೆಣ್ಣೆಯನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿಕ್ಕೆ ಒಂದು ಪಾತ್ರೆಯನ್ನು ತೊಗೊಂಡಿದ್ದೆ. ಆಮೇಲೆ ಒಂದು ಚಮಚನಷ್ಟು ನೀರು ತೊಗೊಂಡಿದ್ನಲ್ಲ. ಸೊ ಇಷ್ಟೇ ಪಾತ್ರೆ ಒಳಗೆ ನಾನು ಬೆಣ್ಣೆಯನ್ನು ಮಾಡಿ ತುಪ್ಪವನ್ನು ಕಾಯಿಸ್ಕೊಂಡೇನಿ. ಫೈನಲಿ ನಮಗೆ ಎಷ್ಟು ಚೆನ್ನಾಗಿರುವಂಥ ಬೆಣ್ಣೆ ರೆಡಿ ಆಗೈತಿ, ನೀವೇ ನೋಡ್ತಾ ಇರ್ಬೋದು. ನಾನಿಲ್ಲಿ ಯೂಸ್ ಮಾಡಿರುವಂಥ ಟಿಪ್ಸ್, ವಿಪ್ ಮೋಡೊಳಗೆ ಇಟ್ಕೊಂಡು ಬೆಣ್ಣೆಯನ್ನು ರೆಡಿ ಮಾಡ್ಕೋಬೇಕಾಗ್ತೈತಿ, ಅದು ಒಂದು ಟಿಪ್ಸ್. ನೆಕ್ಸ್ಟು ಕೋಲ್ಡ್ ವಾಟರನ್ನು ಯೂಸ್ ಮಾಡಬೇಕಾಗ್ತೈತಿ. ಓಕೆ, ಇವೆರಡು ಟಿಪ್ಸನ್ನು ನೀವು ಫಾಲೋ ಮಾಡಿರಿ. ಈಸಿಯಾಗಿ ನಾವು ಬೆಣ್ಣೆಯನ್ನು ತಗೊಂಡು ತುಪ್ಪವನ್ನು ಕಾಯಿಸ್ಬೋದು. ನಾನಿಲ್ಲಿ ತುಪ್ಪವನ್ನು ಕಾಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ. ನೀವೇ ನೋಡ್ತಾ ಇರ್ಬೋದು, ತುಪ್ಪವನ್ನು ಕಾಯಿಸೋ ಮುಂದಾಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪವನ್ನು ಕಾಯಿಸ್ಬೇಕಾಗ್ತೈತಿ. ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ನಾನಿಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪವನ್ನು ಕಾಯಿಸ್ತಾ ಇದ್ದೀನಿ. ಸ್ವಲ್ಪ ಆವಾಗವಾಗ
ಈ ಥರ ಒಂದು ಸ್ಪೂನ್ ಸಹಾಯದಿಂದ ತಳವನ್ನು ಬಿಡಿಸ್ಕೋಬೇಕಾಗ್ತೈತಿ, ಇಲ್ಲ ತಳ ಅಂಟೋ ಚಾನ್ಸಸ್ ಇರ್ತೈತಿ. ಆಮೇಲೆ ಇನ್ನೂ ಒಂದು ಟಿಪ್ಸ್ ಏನಪ್ಪ ಅಂದ್ರೆ ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ತಗೊಂಡು ತುಪ್ಪವನ್ನು ಕಾಯಿಸ್ಕೊಳ್ಳಿಕ್ಕೆ ಇಟ್ಕೋರಿ. ಅಂದರೆ ತಳ ಹೊತ್ತು ಚಾನ್ಸಸ್ ಇರೋಂಗಿಲ್ಲ. ನೀವೇ ನೋಡ್ತಾ ಇರ್ಬೋದು, ನಾನಿಲ್ಲಿ ತುಪ್ಪವನ್ನು ಕಾಯಿಸ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈ ತುಪ್ಪ ಆಗೈತಿ ಅಂತಂದರೆ ನಮಗೆ ಯಾವಾಗ ಗೊತ್ತಾಗ್ತೈತಿ ಅಂತಂದ್ರೆ ಈ ರೀತಿ ಬುರುಗ್ ಬರಾಕತೈತಲ್ಲ, ಅಂದರೆ ಫೋಮ್ ಬರಾಕತೈತಲ್ಲ, ಸ್ವಲ್ಪ ಅದನ್ನು ನಿಲ್ಬೇಕು. ಈ ರೀತಿ ಅದು ನಿಂತ ಮೇಲೆ ನಾನಿಲ್ಲಿ ಎಲೆ, ತುಳಸಿ, ಲವಂಗ, ಮೆಣಸು, ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲವೂ ಸ್ವಲ್ಪ ಕ್ವಾಂಟಿಟಿ ಅಷ್ಟು ತೊಗೊಂಡಿದ್ದೀನಿ. ತಗೊಂಡು ಈ ರೀತಿ ಅದು ಬುರುಗ ಅಥವಾ ಫೋಮ್ ಬರೋದು ನಿಂತ ಮೇಲೆ ಸ್ವಲ್ಪ ಹಾಕ್ಕೊಂಡು ಮತ್ತು ಈ ಟೈಮಲ್ಲಿ ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡು ನಾವು ಇದನ್ನು ಕಾಯಿಸ್ಕೋಬೇಕಾಗ್ತೈತಿ. ಪೂರ ಅದು ಬುರುಗ ಬಂದು ನಿಂತಾದ್ಮೇಲೆ ನಮಗಿದು ತುಪ್ಪ ರೆಡಿ ಆಗೈತಿ ಅಂತ ಗೊತ್ತಾಗ್ತೈತಿ. ತುಪ್ಪ ಕಾದು ಆರಿದ ಮೇಲೆ ನಮಗೆ ಈ ಥರ ತುಪ್ಪ ರೆಡಿ ಆಗೈತಿ. ಥ್ಯಾಂಕ್ ಯು. ಬಾಯ್ ಬಾಯ್.